ತಪ್ಪು ಮಾಡದವರು ಏನನ್ನು ಸಾಧಿಸುವುದಿಲ್ಲ. ಏನ್ ತಪ್ಪು ಮಾಡಿ ಅಂತ ಇದ್ದೀರಲ್ಲ ಸರ್? ಹೌದು ಸ್ವಾಮಿ. ಮೊದಲನೇದು ಒಂದು ತಪ್ಪು ಮಾಡಿ, ಆದರೆ ಮಾಡಿದ ತಪ್ಪನ್ನೇ ಮಾಡಬೇಡಿ. ಗೊತ್ತಾಯ್ತಾ? ಸೌರ್ ನಾನು ಹಿಂಗೇನೋ ಮಾಡಕ್ ಹೋದ್ರೆ, ನಾನು ಮಾತಾಡಕ್ ಹೋದ್ರೆ ಆ ತಪ್ಪಾಗ್ಬಿಟ್ರೆ, ಹಂಗ ಅನ್ಕೊಂಡು ಎಷ್ಟೋ ಜನ ವೇದಿಕೆ ಹತ್ತಲೇ ಇಲ್ಲ, ಸಭಾ ಕಂಪನ ಹೋಗ್ಲೇ ಇಲ್ಲ. ಇನ್ನೇನೋ ಭಯ ಹೋಗ್ಲಿಸ್ಕೊಳಕ್ಕೆ ಹೋಗ್ಲಾಡಿಸ್ಕೊಳಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಒಂದೇ ಒಂದ್ಸಾರಿ ತಪ್ಪು ಮಾಡಕ್ಕೆ ಹಿಂದೇಟ್ ಹಾಕೋದು ಬೇಡ. ಅಂದ್ರೆ ಏನೇನೋ ತಲೆ ಹೊಡಿರಿ, ಮೋಸ ಮಾಡಿ, ಇವನ್ನ ಹೇಳ್ತಾ ಇಲ್ಲ ನಾನು. ಸ್ಕಿಲ್ಸ್ ಕಲಿಯಕ್ಕೆ, ಓಕೆ, ಸ್ಕಿಲ್ಸ್ನ ಕಲಿಯಕ್ಕೆ, ಭಾಷಣ ಕೌಶಲ್ಯ, ಬರವಣಿಗೆ ಕೌಶಲ್ಯ, ಮತ್ತೊಂದು ಕೌಶಲ್ಯ, ತಾಂತ್ರಿಕ ಕೌಶಲ್ಯ, ಕಂಪ್ಯೂಟರ್ ಕೌಶಲ್ಯ. ಇಲ್ಲಿ ಏನೋ ಮಾಡಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟ್ರು, ಸರ್ ಹಿಂಗೇನೋ ಮಾಡಿಬಿಟ್ಟು ಏನೋ ಟೈಪ್ ಮಾಡೋಕೆ ಹೋಗಿ ಏನೋ ಆಗ್ಬಿಟ್ರೆ ಸರ್, ಏನೂ ಆಗಲ್ಲ. ಹಿಂಗೇನೋ ಮಾಡಿದರೆ ಏನಾಯಿತು ಅಂದರೆ, ಕಂಪ್ಯೂಟರ್ ಗೊತ್ತಿರೋರು ಹೇಳಿದ್ರೆ ಆ ಫಾರ್ಮುಲಾ ಹೇಳ್ತಾರೆ ಅಲ್ವೇ. ಇಲ್ದಿದ್ರೆ ನಾನು ನೋಡಿದ್ದೀನಿ ಎಷ್ಟೊಂದು ಜನ ಹೊಸ್ದಾಗಿ ಕಂಪ್ಯೂಟರ್ ಬಂದಾಗ ಒಂದು ಆಫೀಸಲ್ಲಿ ನಾನು ನೋಡಿದ್ದೇನೆ, ಆ ಕವರ್ ಓಪನ್ ಮಾಡೋಕ್ಕೆ 2-3 ವರ್ಷ ತಗೊಂಡ್ರು. ಎಲ್ಲ ಕವರ್ ಓಪನ್ ಮಾಡಿಬಿಟ್ರೆ ನಮಗೆ ಏನೋ ಹೇಳ್ಬಿಡ್ತಾರೆ, ಎಲ್ಲೋ ಜಾಸ್ತಿ ಕೆಲಸ ಆಗುತ್ತೆ ಅಂತ. ಇದು ನಾನು ಕಣ್ಣಾರೆ ನೋಡಿದ್ದೇನೆ. ಓಕೆ, ಅದ್ಯಾವುದೋ ಹಾಡು ಇದೆ, ತಪ್ಪು ಮಾಡದವರು ಯಾರವರೇ ಅಂತ ಏನೋ ಒಂದು ಹಾಡಿದೆ. ಓಕೆ, ಕಲಿಯುವ ಸಂದರ್ಭದಲ್ಲಿ, ಕಲಿಯುವ ಸಂದರ್ಭದಲ್ಲಿ ಅಂಡರ್ಲೈನ್ ಮಾಡ್ತಾ ಇದ್ದೇನೆ. ತಪ್ಪಾಯ್ತಾ? ಆಗ್ಲಿ ಬಿಡ್ರಿ, ಏನಂತೀರಾ? ಅದಕ್ಕೆ ಏನು ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಗೊತ್ತಿದೆ. ನಾವು ಆನ್ಲೈನ್ ಕ್ಲಾಸ್ನಲ್ಲಿ ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ಲ, ಯಾರ್ಯಾರು ಇರ್ತಾರೆ ಅವ್ರ ಕೈಲೆಲ್ಲ ಮಾತಾಡಿಸ್ತಾ ಇರ್ತಾನೆ. ಒಬ್ರು ಮಾಡ್ರೇಟ್ ಮಾಡಕ್ಕೆ ಹೇಳ್ತಾನೆ, ಕಟ್ಟೆ ಸ್ವಾಮಿ ಏನು ಹೇಳ್ತಾರೆ, ಮಾಡ್ರೇಟ್ ಮಾಡಿ ಎಲ್ರನ್ನು ಮಾತಾಡಿಸ್ರಿ, ಕಟ್ಟೆ ಸ್ವಾಮಿ, ನಿಮ್ಮ ಅನುಭವ ಹೇಳ್ಕೊಳ್ರಿ. ನಮಸ್ಕಾರ ಎಲ್ರಿಗೂ. ಜಯಪ್ರಕಾಶ್ ನಾಗ್ತಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಮೊದಲೇದಾಗಿ ನಮ್ಮ ಜಯಪ್ರಕಾಶ್ ಸರ್ಗೆ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ಶಿಬಿರಾರ್ಥಿಗಳಿಗೆ ಎಲ್ಲರಿಗೂ ಈ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತಿನ ಒಂದು ಪ್ರತಿ ಗುರುವಾರದಂತೆ ಈ ವಾರ ಕೂಡ ನಮಗೆ ಒಂದು ವಿಷಯವನ್ನ ಮಾತನಾಡಲಿಕ್ಕೆ, ಅದರ ಕುರಿತು ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ, ತಪ್ಪು ಮಾಡಿದವರು ಏನನ್ನು ಸಾಧಿಸುವುದಿಲ್ಲ. ನೋಡಿ, ತಪ್ಪು ಮಾರ್ಗದಲ್ಲಿ ಹೋಗುವವರನ್ನು ತಾತ್ಕಾಲಿಕವಾಗಿ ಯಶಸ್ಸು ಪಡಿತಾರೆ. ಅವರ ನೈತಿಕತೆ ಮತ್ತೆ ಒಂದು ವಿಶ್ವಾಸ ದೀರ್ಘಕಾಲಿಗೆ ಅವರ ಸಾಧನೆಗಳನ್ನ ಅವರೆಲ್ಲರೂ ಕಳೆದುಕೊಳ್ತಾರೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಈಗ ನೋಡಿ, ತಪ್ಪು, ಮೋಸ, ಸುಳ್ಳು, ವಂಚನೆ ಮಾಡುವವರೆಲ್ಲ ಅಲ್ಪ ಪ್ರಮಾಣದಲ್ಲಿ ಯಶಸ್ಸು ಕಂಡ್ರು ಕೂಡ ಅವರು ಶಾಶ್ವತವಾಗಿ ಒಳ್ಳೆ ವ್ಯಕ್ತಿಗಳು ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದೇ ಸಾಲಿನಲ್ಲಿ ಹೇಳ್ಬೇಕಂದ್ರೆ, ತಪ್ಪು ಮಾರ್ಗದ ಯಶಸ್ಸು ಶಾಶ್ವತವಲ್ಲ. ಸತ್ಯವಿರುವಲ್ಲಿಯೇ ನಿಜವಾದ ಸಾಧನೆ ಇರ್ತದಂತ ಹೇಳಕ್ ಇಷ್ಟಪಡ್ತೀನಿ. ಈ ವಿಷಯದ ಕುರಿತು ನಮ್ಮ ಸ್ನೇಹಿತರು ಏನ್ ಹೇಳಕ್ಕೆ ಹೊರ್ತಾರಂತ ನಾವು ನೋಡೋಣ. ಮೊದಲನೇದಾಗಿ ಮಂಜುಳಾ ಮೇಡಮ್ ಅವ್ರಿಗೆ ಈ ವಿಷಯದ ಕುರಿತು ಮಾತಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ತೆ ಮಂಜುಳಾ ಮೇಡಮ್. ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್. ಸರ್ ನಮಸ್ಕಾರ. ನಮಸ್ತೆ. ನಾವು ಈಗ ಮಗು ನಡಿಬೇಕಾದ್ರೆ ಎಡುವುದೇ ಇದ್ರೆ ಅದು ನಡೆಯೋದು ಕಲಿಯೋದಿಲ್ಲ. ಹಾಗಂತ ಆ ಮಗು ನಡೆಯೋದನ್ನ ನಿಲ್ಸೋದಿಲ್ಲ. ಇದನ್ನ ನಾನು ಬೇರೆ ಯಾವುದೇ ಕಾರಣ ತಗೊಳ್ದೆ, ನನ್ನ ವೈಯಕ್ತಿಕ ಕಾರಣ ತಗೊಂಡು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ನನಗೆ ಆಕ್ಚುಲಿ ನನ್ನ ಧ್ವನಿ ಬಗ್ಗೆ, ನನ್ನ ಮಾತಿನ ಸ್ಪಷ್ಟತೆ ಬಗ್ಗೆ ತುಂಬಾ ಅನುಮಾನಗಳು ಇದ್ವು. ನಾನೀಗ 1 ವರ್ಷದಿಂದ ಮಾಸ್ಟರ್ ಕೋಚಿಂಗ್ ತಗೊಳ್ತಾ ಇದ್ರು ಕೂಡ ನಾನು ಯಾವತ್ತೂ ವೇದಿಕೆ ಮೇಲೆ ಹೋಗಿರ್ಲಿಲ್ಲ. ಇತ್ತೀಚೆಗೆ ನಾನು ಜಯಪ್ರಕಾಶ್ ಸರ್ ಅವರ ವಿಡಿಯೋ ನೋಡ್ಬಿಟ್ಟು ಅವ್ರ ಕ್ಲಾಸಿಗೆ ಅಟೆಂಡ್ ಮಾಡಿ ಅವ್ರು ಕೊಟ್ಟಂತ ಧೈರ್ಯದ ಮೇಲೆ ನಾನು ಲಾಸ್ಟ್ ವೀಕ್ ನಾನು ವಿಡಿಯೋ ಕೂಡ ಆನ್ ಮಾಡ್ತಿರ್ಲಿಲ್ಲ, ಆನ್ ಮಾಡಿದೆ. ಲಾಸ್ಟ್ ವೀಕ್ ಮಾತಾಡಿದೆ. ಈ ವಾರ ತುಂಬಾ ಧೈರ್ಯ ಮಾಡಿ ಅದು ಏನೇ ಆಗ್ಲಿ ಮಾತಾಡೋಣ, 3 ಸಬ್ಜೆಕ್ಟ್ ಇದೆ ಅಂತ ಪ್ರಿಪೇರ್ ಆಗಿದ್ದೆ. ತಪ್ಪಾದ್ರಾಗ್ಲಿ ವಾಯ್ಸ್ ಏನಾದ್ರು ಇರ್ಲಿ ಅಂತ ಧೈರ್ಯ ಮಾಡಿ, ಯಾಕೆಂದ್ರೆ ಅವ್ರ ಕೈ ಹಿಡಿದು ನಡೆಸ್ಲಿಕ್ಕೆ ಅವ್ರು ಇದ್ದಾರೆ ಅಂತ ಧೈರ್ಯ ಇತ್ತು. ಇವತ್ ನಾನು ಇಲ್ಲಿ ಬಂದು ನಿಂತಿದ್ದೀನಿ, ಇಷ್ಟು ಮಾತಾಡಿದ್ದೀನಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಪೋರ್ಟು ಮತ್ತೆ ಜಯಪ್ರಕಾಶ್ ಸರ್ ಅವರ ಧೈರ್ಯ ನನಗೆ ಕೈ ಹಿಡಿಯಿತು. ಎಲ್ರಿಗೂ ಥ್ಯಾಂಕ್ ಯು. ಓಕೆ ಮೇಡಮ್ ಅವರು ಹೇಳಿದ ಹಾಗೆ, ಮಗು ಫಸ್ಟಿಗೆ ಯಾವುದೇ ನಡಿಬೇಕಾದ್ರೆ ಅಂಬೆಗಾಲು ಇಡ್ತಾ ಬೀಳ್ತಾ ಅದು ಒಂದು ನಡೀತಾ ಬರ್ತದೆ. ಅದೇ ರೀತಿ ನಾವು ಮಾತನಾಡ್ಬೇಕಾದ್ರೂ ಕೂಡ ಒಂದು ವೇದಿಕೆ ಮೇಲೆ ಭಯ ಹೋಗ್ಲಾಡ್ಸ್ಬೇಕಂದ್ರೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಅವರ ಭಾಷಣ ಕೌಶಲ್ಯಕ್ಕೆ ನಾವೆಲ್ಲರೂ ಜಾಯ್ನ್ ಆಗ್ಬೇಕು ಕೋರ್ಸ್ ಮೂಲಕ ಅಂತ ಹೇಳಿದ್ರು. ತುಂಬಾ ಧನ್ಯವಾದ ಮೇಡಮ್. ಹಾಗೆ ಈ ವಿಷಯದ ಕುರಿತು ನಮ್ಮ ಬಾಬು ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ.
ನೋಡಿ, ಇದು ಒಂದು ತಪ್ಪು ಮಾಡ್ದಲೇ ಇದ್ರೆ ನಾವು ಜೀವನದಲ್ಲಿ ಏನು ಕಲಿಯಕ್ಕಾಗುದಿಲ್ಲ. ಯಾವತ್ತಾದ್ರೂ ಒಂದು ದೊಡ್ಡ ತಪ್ಪು ಮಾಡ್ಬಿಡ್ತೀವಿ. ಅದಕ್ಕಂತ ರೋಡ್ ಹಂಪ್ಸಿದ್ದಂಗೆ ಒಂದು ಸಣ್ಣ ತಪ್ಪು ಮುಂದೆ ಆಗ್ತಕ್ಕಂಥ ದೊಡ್ಡ ಅಪಘಾತವನ್ನ ತಡೆಯುತ್ತೆ. ಅದು ಹೇಳ್ತೀವಿ, ತಪ್ಪು ಮಾಡುವುದು ಸಹಜ, ತಿದ್ದಿ ನಡೆಯುವುದು ಮನುಜ ಅಂತೇಳಿ ನಾವು ಹೇಳ್ತೇವೆ. ಹಾಗಾಗಿ ತಪ್ಪಾದ್ರೆ ತಾನೇ ನಾವು ಸರಿ ಮಾಡ್ಕೊಳ್ಳೋಕೆ ಒಂದು ಅವಕಾಶ. ಹಂಗನ್ಬಿಟ್ಟು ಪದೇ ಪದೇ ತಪ್ಪು ಮಾಡಕ್ ಹೋಗ್ಬಾರ್ದು. ಗೊತ್ತಿಲ್ಲದೆ ತಪ್ಪಾಗಿರುತ್ತೆ, ಅದನ್ನ ಸರಿಪಡಿಸ್ಕೊಳ್ಳೋ ಕಡೆ ನಾವು ನಿಂತಾಗ ಖಂಡಿತ ಆಗುತ್ತೆ. ಹಾಗಾಗಿ ಸಣ್ಣ ತಪ್ಪು ನಮ್ಮ ಮುಂದಿನ ಒಳ್ಳೆ ಭವಿಷ್ಯಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ಬಹಳ ಖುಷಿ ಪಡಬೇಕು. ಪರವಾಗಿಲ್ಲಪ್ಪ, ಸಣ್ಣ ತಪ್ಪಾಯ್ತು, ಮುಂದೆ ದೊಡ್ಡ ಅನಾಹುತ ಆಗಿಲ್ವಲ್ಲ, ದೊಡ್ಡ ತಪ್ಪಾಗಿಲ್ವಲ್ಲ, ತಿದ್ಕೊಳ್ಳೋಕೆ ಅನುಕೂಲ ಆಯ್ತು ಅಂತೇಳಿ. ನಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ಸಣ್ಣ ತಪ್ಪು ಮುಂದೆ ದೊಡ್ಡ ತಪ್ಪಾಗ್ದಂಗೆ ನಡವಳಿಕೆ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಒಳ್ಳೆ ಟಾಪಿಕ್, ತುಂಬಾ ಚೆನ್ನಾಗಿದೆ. ತಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ನಮಸ್ಕಾರ ಬಾಬು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಯಾವುದೇ ಮನುಷ್ಯ ತಪ್ಪು ಮಾಡ್ಬೇಕು, ಆ ತಪ್ಪನ್ನ ದೊಡ್ಡದ್ ಮಾಡಬಾರ್ದು. ಒಂದ್ಸಲ ತಪ್ಪು ಮಾಡಿದ್ಮೇಲೆ ಹುಷಾರಾಗಿ ಅದರ ಬಗ್ಗೆ ತಿಳ್ಕೊಂಡು ಮತ್ತೆ ತಪ್ಪು ಮಾಡ್ಲಾರ್ದಾಗೆ ಇರ್ಬೇಕು ಅಂತ ಹೇಳಿದ್ರು. ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಈ ವಿಷಯದ ಕುರಿತು ನಮ್ಮ ಹರಿಪ್ರಸಾದ್ ಸರ್ ಏನ್ ಹೇಳ್ತಾರ ನೋಡೋಣ ಬನ್ನಿ. ನಮಸ್ತೆ ಹರಿಪ್ರಸಾದ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ತಪ್ಪು ಮಾಡೋದವನು ಏನನ್ನೂ ಸಾಧಿಸಲಾರ. ಒಂದು ಹಾಡಿದೆ, ತಪ್ಪು ಮಾಡುವುದು ಸಹಜ ಕಣೋ, ತಿದ್ದಿ ನಡೆಯುವುದು ಮನಜ ಕಣೋ ಅಂತ ಸಾಂಗ್ ಇದೆ. ಸಾಮಾನ್ಯವಾಗಿ ನಮ್ಮ ಈ ಆನ್ಲೈನ್ ಅಭ್ಯರ್ಥಿಗಳು ಮತ್ತು ನಮ್ಮ ಕಲಿಕಾ ಸಂವಹನ ಕಲಿಕಾ ಮತ್ತು ವ್ಯಕ್ತಿತ್ವ ವಿಕಸನದ ಕಲಿಕದ ಬಹಳ ಸೂಕ್ತವಾದ ವಿಷಯ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ನಮ್ಮ ಮನುಷ್ಯ ಒಂದು ತಪ್ಪು ಮಾಡೋದು ಸಹಜ. ನಮ್ಮ ಮಗು ಸಣ್ಣ ನಡ್ಕೊಂಡು ಹೋಗ್ತಾ ಇರ್ಬೇಕು, ಅದು ಬೀಳುತ್ತೆ ಅಂತ ನಿಂತ್ಕೊಂಡ್ಬಿಟ್ಟು ಅದು ನಡೆಯೋದು ಸಾಧ್ಯ ಇಲ್ಲ. ನಾವು ಏನೋ ಭಾಷಣ ಕೌಶಲ ಕಲಿಬೇಕು ಅಂತ ಸ್ಟೇಜ್ ಹೋಗ್ಬೇಕು, ಏನ್ ತಪ್ಪು ಮಾತಾಡ್ತೀವ ಅಂತ ಅಂದ್ಕೊಂಡ್ಬಿಟ್ರೆ ಅದಲ್ಲೇ ನಿಂತ್ಕೊಂಡ್ಬಿಡ್ತೀವಿ. ಹಂಗಾಗಿ ಅದ್ ತಪ್ಪು ಮಾಡೋದು ಸಹಜ ಅಂತಕ್ಕಂಥ ತಿಳ್ಕೊಬೇಕು, ಬಟ್ ತಿದ್ದಿ ನಡಿಬೇಕು. ಇಲ್ಲ ತಪ್ಪು ಸರಿ ತಪ್ಪುಗಳು ಪದೇ ಪದೇ ಮಾಡ್ತಾ ಇದ್ರೆ ಅದು ಕಲಿಕೆ ಆಗಲ್ಲ, ಮೂರ್ಖತನ ಆಗುತ್ತೆ. ಹಾಗೆ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಒಂದು ಕಲಿಕೆಯ ಒಂದು ಅಂಶ ತಪ್ಪು ಮಾಡುವುದು, ಅದನ್ನ ಕಲಿಕಾ ರೂಪದಲ್ಲಿ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಧನ್ಯವಾದಗಳೆಲ್ಲರೂ. ಓಕೆ, ಹರಿಪ್ರಸಾದ್ ಸರ್ ಹೇಳ್ದಾಗೆ ತಪ್ಪು ಮಾಡೋದು ಮನುಜ ಕಣ, ತಿದ್ದಿ ನಡೆಯೋನು ಮನುಜ ಕಣ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು. ಧನ್ಯವಾದ ಹರಿಪ್ರಸಾದ್ ಸರ್. ಹಾಗೆ ಈ ವಿಷಯದ ಕುರಿತು ನಮ್ಮ ರಮೇಶ್ ಸರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಮಸ್ತೆ ರಮೇಶ್ ಸರ್. ನಮಸ್ತೆ ಸರ್. ತಪ್ಪು ಮಾಡೋದವರು ಏನನ್ನು ಸಾಧಿಸಲಾರರು ಅಂತ ತಪ್ಪು ಮಾಡ್ಬೇಕು. ಜಯಪ್ರಕಾಶ್ ಸರ್ ಹೇಳ್ದಂಗೆ ಕಲಿಕೆ ವಿಚಾರದಲ್ಲಿ ನಮ್ ಕಲಿಕೋಸ್ಕರ ಅದ್ ಏನೇ ತಪ್ಪು ಮಾಡೋರು ಅದು ತಪ್ಪಲ್ಲ. ನಾವು ನಮ್ಮನ್ನ ಮುಂದಕ್ಕೆ ಅಪ್ಗ್ರೇಡ್ ಮಾಡ್ಕೊಳ್ತಾ ಇದೀವಿ ಅಂತ ತಿಳ್ಕೊ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಥಾಮಸ್ ಎಡಿಸನ್. ಅವರು ವಿಭಿನ್ನವಾಗಿ ಸಾವಿರಾರು ಸತಿ ಫೇಲ್ ಆದ, ಅವ್ನ ಪ್ರಯತ್ನ ಮಾತ್ರ ವಿಭಿನ್ನ ಆಗಿತ್ತು. ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಲಾಸ್ಟ್ಗೆ ಅವನು ಒಂದು ಲೈಟ್ ಅನ್ನೋದ್ರ ಕಂಡಿಡೋದ್ರಿಂದ ಸುಮಾರು ಜನ ಈಗ್ಲೂ ಕೂಡ ಅವನನ್ನ ನೆನಪಿಸ್ಕೊಂಡಿರೋ ದಿನವಿಲ್ಲ. ತಪ್ಪು ಮಾಡೋದು ಒಬ್ಬರಿಗೆ ನಮ್ಮ ಏಳಿಗೆಗೆ, ನಮ್ಮ ಸಮಾಜದ ಏಳಿಗೆಗೆ ಇರ್ಬೇಕು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ರಮೇಶ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಥಾಮಸ್ ಎಡಿಸನ್ ಅವರು ಒಂದು ಬಲ್ಬ್ ಕಂಡುಹಿಡಿಯೋದ್ ಮೂಲಕ ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂತೇಳಿ ತುಂಬಾ ಇದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ರಿ ಸರ್. ರಮೇಶ್ ಸರ್ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಇವತ್ತಿನ ಒಂದು ತಪ್ಪು ಮಾಡಿದವರು ಏನೇನೋ ಸಾಧಿಸುವುದಿಲ್ಲ. ಈಗ ಸಾಕಷ್ಟು ಬಾರಿ ನಾವು ತಪ್ಪುಗಳನ್ನ ಮಾಡಿರ್ತೀವಿ, ಆ ತಪ್ಪುಗಳು ಮತ್ತೆ ಮರುಕಳಿಸಲಂತೆ ನಾವೆಲ್ಲ ಮಾಡಬಾರ್ದಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿರ್ತೀವಿ. ಯಾರೆಲ್ಲ ಈ ವಿಷಯದ ಬಗ್ಗೆ ಮಾತಾಡ್ಬೇಕು, ಅನಿಸಿಕೆ ಹೇಳ್ಕೋಬೇಕಂತಂದ್ರೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಮೆಂಟ್ ಮಾಡುವ ಮೂಲಕ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇನ್ನು ಬೇರೆ ಬೇರೆ ವಿಷಯಗಳು ನಮ್ಮಲ್ಲಿ ಬೆಲ್ ಆಲ್ ಅಂತ ಒತ್ತಿದಾಗ ಪ್ರತಿಯೊಂದು ವಿಡಿಯೋಗಳು ಬರ್ತವೆ. ನೀವು ಒಂದ್ ವೇಳೆ ನಮ್ಮ ಭಾಷಣ ಕೌಶಲ್ಯ ಆಗಿರ್ಬೋದು, ಒಂದು ತರಬೇತಿಗೆ ನೀವು ಒಂದ್ ವೇಳೆ ಭಾಗವಹಿಸ್ಬೇಕಾದ್ರೆ ನಮ್ಮ ಜಯಪ್ರಕಾಶ್ ನಾಗ್ತೇಳಿ ಯೂಟ್ಯೂಬ್ ಕಾಂಟ್ಯಾಕ್ಟ್ ನಂಬರ್ 9341259267ಗೆ ಕರೆ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.